ಗಮ್ ಬಂದ್ಬಿಟ್ಟಿದೆ ಡಬಲ್ ಟೇಪ್. ಅಂದರೆ ಈ ಮನೇಲಿ ಜಾಸ್ತಿ ಇಂಡಿಯನ್ಸ್ ಬರ್ತಾರೆ. ಬಟ್ ಈಗಲೇ ನನ್ನ ಕಣ್ಣೇ ಅಂದರೆ ಕೈಯಲ್ಲಿ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ. ಗ್ರೂಪಲ್ಲಿ ಕಣ್ಣಂತ ಮೆಸೇಜ್ ಹಾಕೊಂಡಿರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸೋನ ಹಾಕೊಂಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ಇದು ತುಂಬ ಲೇಟ್ ಆಯಿತು, ಲೈಕ್ ಆಲ್ಮೋಸ್ಟ್ 5 to 6 months ಆಯಿತು ನಾವು ಈ ಮನೆಗೆ ಬಂದು. ಲೇಟ್ ಆಗಿದೆ. ಇನ್ನು ನೆಕ್ಸ್ಟ್ ಮಂತ್ ನಾವು ಈ ಮನೆ ಖಾಲಿ ಮಾಡಬೇಕು. ಬಟ್ ಇದೊಂದು ಮೆಮೊರಿ ಆಗಿರಲಿ ಅನ್ನೋದೊಂದು. ಇನ್ನೊಂದು ಮಾಡಬೇಕು ಅಂತ ಇದ್ವಿ, ಬಟ್ ನಮಗೆ ಯೂನಿವರ್ಸಿಟಿ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಕಷ್ಟ ಆಯಿತು ಮಾಡೋದಕ್ಕೆ. ಅದಕ್ಕೆ ಲೇಟಾಗಿ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಮನೆ ಹೋಮ್ ಟೂರ್ ಮನೆ ಫುಲ್ ಹೇಗಿದೆ ಅಂತೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ, ಬನ್ನಿ. ಒಳಗೆ ಹೋಗೋಣ. ಇದೇ ಎಂಟ್ರೆನ್ಸ್, ನಮ್ಮನೆ ಎಂಟ್ರೆನ್ಸ್. ಇದು ಮೇಲ್ ಬಾಕ್ಸ್, ಎಲ್ಲರಿಗೂ ಗೊತ್ತಿರುತ್ತೆ ಮೇಲ್ ಬಾಕ್ಸ್ ಅಂತ. ಆದರೆ ಇಲ್ಲಿ ನಂದು ನನ್ನ ಫ್ರೆಂಡ್ ಇಬ್ಬರದ್ದು ನೇಮ್ ಇದೆ. ಇಲ್ಲೆಲ್ಲ ಸ್ಟಿಕ್ಕರ್ ಥರ ಹಾಕಿದ್ದಾರೆ, ಆದರೆ ಇದೆಲ್ಲಿ ಸಿಗುತ್ತೆ ಅಂತ ನಮ್ಮಿಬ್ಬರಿಗೂ ಗೊತ್ತಿಲ್ಲ. ಅರ್ಜೆಂಟಿಗೆಲ್ಲ ಪಾರ್ಸಲ್ಲು ಮತ್ತು ಬ್ಯಾಂಕ್ ಏನೇನೋ ಪೋಸ್ಟಲ್ಲೇ ಕಳಿಸ್ತಾರೆ ಇಲ್ಲ ಆಲ್ಮೋಸ್ಟ್, ಅದಕ್ಕೆ ಬೇಕಲ್ವಾ ಅಂತ ಈ ಥರ ಬರ್ದಾಕ್ತಿದೆ. ಆದರೆ ಇದೊಂದು 6 ತಿಂಗಳವರೆಗೂ ಯೂಸ್ ಆಗಿದೆ ನಮಗೆ. ಸ್ವಲ್ಪ ಗಮ್ ಬಂದುಬಿಟ್ಟಿದೆ ಡಬಲ್ ಟೇಪು. ಇನ್ನೂ ಸ್ವಲ್ಪ ನೀಟಾಗಿ ಹಾಕ್ಬೇಕು ಇನ್ನೊಂದು ಮಂತ್ವರೆಗೂ. ಬನ್ನಿ ಒಳಗೆ ಹೋಗೋಣ ಈಗ. ವೆಲ್ಕಮ್ ಟು ಸೋನಾ ತುಮಕೂರು ನಟರಾಜ್ ಹೌಸ್ ಅಂಡ್ ಶ್ವೇತಾ ರಘು ಹೌಸ್. ಇಲ್ಲೊಂದು ನಮ್ಮದು ಪುಟ್ಟ ಗಣೇಶ ಇದೆ. ಅಂದರೆ ಈ ಮನೇಲಿ ಜಾಸ್ತಿ ಇಂಡಿಯನ್ಸೇ ಬರ್ತಾರೆ ಸ್ಟೇ ಮಾಡೋದಕ್ಕೆ ಅಂತ ಓನರು ಈ ಥರ ಒಂದು ಯೂನಿಕ್ ಐಡಿಯಾ ಥರ ಮಾಡಿದ್ದಾರೆ. ಆದರೆ ನಾವು ಯಾವಾಗಲೂ ಹೋಗುವಾಗ ದೇವ್ರನ್ನ ಹಿಂಗೆ ಮುಟ್ಕೊಂಡು ನಮಸ್ಕಾರ ಮಾಡ್ಕೊಂಡೇ ಹೋಗ್ತೀವಿ. ಆ್ಯಂಡ್ ಸ್ವಲ್ಪ ಗೇಟ್ ಕ್ಲೋಸ್ ಮಾಡಿಬಿಡ್ತೀನಿ. ಇದು ಡಸ್ಟ್ಬಿನ್. ಇದರಲ್ಲಿ ವೆರೈಟಿ ಇದೆ. ಆ ಕಡೆ ಲಾಸ್ಟಲ್ಲಿರೋ ಬ್ಲ್ಯಾಕ್, ಅಂದರೆ ಇದು ಕಲರಲ್ಲಿ ಕೊಡಬೇಕಿತ್ತು. ಎಲ್ಲೋ ಬ್ರೌನ್ ಈ ಥರ ಎಲ್ಲ ಕೊಟ್ಟಿಲ್ಲ ಇವರು. 2 ರೆಡ್ ಕಲರ್ ಈ ಥರ ಕೊಟ್ಟಿದ್ದಾರೆ. ಒಂದು ನಾರ್ಮಲ್ ಇಂಡಿಯಾದಲ್ಲಿ ಹಾಕ್ತೀವಲ್ಲ ಒಣ ಕಸ ಹಸಿ ಕಸ ಅಂತ, ಆ ಥರ ಒಣ ಕಸ ಹಸಿ ಕಸ. ಬಟ್ ಒಂದು ಇದು ಏನಂತಾರೆ ಕಾಟನ್ದು ಬಾಕ್ಸ್ ಥರ ಎಲ್ಲ ಬರುತ್ತೆ ಅಲ್ಲ, ಆ ಥರ ಬಾಕ್ಸಸ್ಸು. ಈ ಪಿಜ್ಜಾ ಬಾಕ್ಸಸ್ ಈ ಥರ ಬಾಕ್ಸಸ್ ಎಲ್ಲ ಹಾಕೋದು ಒಂದು. ಇದು ನಾರ್ಮಲ್ ಗ್ಲಾಸ್ ಪೇಪರ್ಸ್ ಈ ಥರ ಹಾಕೋದು. ಈ ಥರ ಕೊಟ್ಟಿದ್ದಾರೆ. ಆದರೆ ನಾವು ಹಾಕಿ ಆಚೆ ಇಡಬೇಕು. ಆದರೆ ಯಾವಾಗ ಬರ್ತಿರೋ ಗೊತ್ತಿರಲ್ಲ. ಒಂದೊಂದ್ಸತಿ ಆಚೆ ಇಟ್ಟವಾಗ ಯಾವ್ದು ಬಂದಿರುತ್ತೋ ಅದು ಹಾಕ್ಕೊಂಡು ಹೋಗಿರ್ತಾರೆ. ಆ್ಯಂಡ್ ಇದು ಪುಟ್ಟು ಗಾರ್ಡನ್ ಥರ. ಆದರೆ ನಾವೇನು ಗಾರ್ಡನಿಂಗ್ ಎಲ್ಲ ಮಾಡಿಲ್ಲ. ಇದು ನಾರ್ಮಲಾಗಿ ಪೊದೆ ಬೆಳ್ಕೊಂಡು ಬಿಟ್ಟಿದೆ. ಅದರಲ್ಲಿ ಹೂವೆಲ್ಲ ಬಿಡುತ್ತೆ. ನಾವು ದೇವ್ರಿಗೆ ಪೂಜೆ ಮಾಡುವಾಗೆಲ್ಲ ಇದೇ ಹೂವನ್ನೇ ಕಿತ್ಕೊಂಡೋಗಿ ಇಡೋದು. ಯಾಕಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಬ್ಬ ಅಂದವಾಗ ಅಷ್ಟೇ ತೊಗೊಂಡು ಬರ್ತೀವಿ. ನಾರ್ಮಲ್ ಟೈಮಲ್ಲೆಲ್ಲ ಇಲ್ಲೇ ಎಲ್ಲ ಸಿಗುತ್ತಲ್ಲ, ಅದನ್ನೇ ಕಟ್ ಮಾಡಿರ್ತೀವಿ. ಇದು ಕಿಚನ್ದು ಬಾಲ್ಕನಿ ಥರ. ಒಳಗಡೆಯಿಂದ ತೋರಿಸ್ತೀನಿ ಹೇಗಿದೆ ಅಂತ. ಇದು ಹೊರಗಡೆ. ಈಗ ಬನ್ನಿ ಮನೆ ಒಳಗೆ ಹೋಗೋಣ. ವೆಲ್ಕಮ್ ಟು ಅವರ್ ಹೋಮ್. ಇದು ಸೈಕಲ್ ನಮ್ದಲ್ಲ, ನಮ್ಮದು ಅಂತ ತಪ್ಪು ತಿಳ್ಕೊಬೇಡಿ. ಇದು ಮೇಲ್ಗಡೆ ಒಬ್ಬರು ಇದ್ದಾರೆ, ಒಂದು ಹುಡುಗಿ. ಆ ಹುಡುಗಿದು ಸೈಕಲ್, ಇದು ನಮ್ಮದಲ್ಲ. ಆದರೆ ಆ ಹುಡುಗಿ ಓಡಿಸಿದ್ದು ಒಂದಿನೂ ನಾನು ನೋಡಿಲ್ಲ. ಬಂದಾಗಿ ತೆಗೆದು ಪೊಸಿಷನ್ ಇದೆ. ಇದು ಅಲ್ಲೊಂದು ರೂಮ್ ಇದೆ, ಆ ರೂಮ್ ಅವ್ರದ್ದು. ಆ್ಯಂಡ್ ಹಾಗೆ ಬರ್ಬೋದು. ಇಲ್ಲಿ ರೆಸ್ಟ್ ರೂಮ್ ಇದೆ. ರೆಸ್ಟ್ ರೂಮ್ ನನಗೆ ಒಂದು ಸ್ವಲ್ಪ ಝೂಮ್ ಹಾಕ್ಬಿಡಿ. ಹಂಗೆ ವಾಷಿಂಗ್ ಮಿಷಿನ್ ಇದೆ. ಇಲ್ಲೋದ್ರೆ ಕಿಚನು, ಈ ಕಡೆ ಬಂದರೆ ನಮ್ಮ ಮನೆ, ನಮ್ಮ ರೂಮು. ಅಲ್ಲಿ ಇವಾಗ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಆ ಕಡೆ ರೂಮ್ ಹುಡುಗಿ ಅಡುಗೆ ಮಾಡ್ಕೊತಾ ಇದ್ದಾರೆ. ಇವಾಗ ಫಸ್ಟ್ ನಮ್ಮ ರೂಮ್ ಹೋಗಿ ಆಮೇಲೆ ಮೇಲೆಲ್ಲ ಹೋಗಿ ಬಂದು ಕಿಚನ್ನ ತೋರಿಸ್ತೀನಿ, ಬನ್ನಿ. ವೆಲ್ಕಮ್ ಟು ಅವರ್ ರೂಮ್. ಇಲ್ಲಿ ನಮ್ಮ ದೇವರು ನಾವು ಪೂಜೆ ಮಾಡ್ತೀವಿ. ನಾರ್ಮಲ್ ಫ್ರಿಡ್ಜ್ ಕೊಟ್ಟಿದ್ದಾರೆ ನಮಗೊಂದು. ಇದರಲ್ಲಿ ನಾವು ಹೋಗಿ ಬಂದಿರೋ ದೇಶದೆಲ್ಲ ಹಾಕ್ಕೊಂಡಿದ್ದೀವಿ. ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅಷ್ಟೇ. ಕಬೋರ್ಡ್, ಇಬ್ಬರು ಒಂದೇ ಕಬೋರ್ಡ್ ಬಟ್ಟೆ ಎಲ್ಲ ಇಟ್ಕೋತೀವಿ. ನಾರ್ಮಲ್ ಗೊತ್ತು, ಈ ನಾರ್ಮಲ್ ಡೈಲಿ ಯೂಸ್ ಬಟ್ಟೆ. ಇದು ನನ್ನ ಬೆಡ್ಡು, ಇದು ನನ್ನ ಫ್ರೆಂಡ್ ಬೆಡ್. ಇದು ನಾರ್ಮಲ್, ಇದು ನನ್ನ ಟೇಬಲ್. ನನ್ನ ಐಟಮ್ಸಲ್ಲಿ ಏನೇನು ಬೇಕೋ ಅದೆಲ್ಲ ಇಟ್ಕೊಂಡಿದ್ದೀನಿ. ಇದು ನನ್ನ ಫ್ರೆಂಡ್ ಶ್ವೇತಾ ಟೇಬಲ್, ಅವಳು ಏನೇನು ಬೇಕೋ ಅದು ಇಟ್ಕೊಂಡಿದ್ದೀನಿ. ಇದು ನಾರ್ಮಲ್. ಟಿ ವಿ ಎಲ್ಲ ನಾನು ತೊಗೊಂಡಿಲ್ಲ ಗುರು, ಇವರೇ ಕೊಟ್ಟಿರೋದು ಮನೆಯಲ್ಲವರು. ಇನ್ನೊಂದು ನ್ಯೂ ಏನಂದರೆ, ಇದೆಲ್ಲ ನಾವು ರೋಡ್ ಸೈಡಲ್ಲಿ ಇಟ್ಟೋಗ್ತಾರಲ್ಲ, ಅವಾಗ ಎತ್ಕೊಂಡು ಬಂದಿರೋದು ಇದು ಎಲ್ಲ. ಸೊ ಸುಮ್ಮನೆ ಯೂಸ್. ಇಲ್ಲೆಲ್ಲ ಸ್ಪೈಸಸ್ ಅದೇ ಇಟ್ಕೊಂಡು ಮೇಕಪ್ ಕಿಟ್ಸ್. ಕ್ಯಾಮ್ರಾಮೇ ಹೋಯ್ತು ಶ್ವೇತಾನೆ. ಯಾರು ಇಲ್ಲ, ನಾನು ಅವಳು ಅಷ್ಟೇ. ಅದಕ್ಕೇ ನಾರ್ಮಲ್ ಎಲ್ಲ ನಾವು ತಿನ್ನೋ ಐಟಮ್ ಎಲ್ಲ ಇಟ್ಟಿರ್ತೀವಿ.
ಇದು ನಮ್ಮದು ಬಾಲ್ಕನಿ, ನಮ್ಮ ರೂಮಿಂದ ಬರೋ ಬಾಲ್ಕನಿ. ಇನ್ನೊಂದು ಗಾರ್ಡನ್, ಆಚೆಗಡೆಯಿಂದ ಹೋದ್ರೆ ಲಾನ್ ಥರ ಕುತ್ಕೊಳ್ಳೋಕ್ಕೆಲ್ಲ ಇದೆ. ಇನ್ನೊಂದು ಇದು ಡೋರ್, ಆ್ಯಕ್ಚುಲಿ ಇದು ಓಪನ್, ಇದು ಸ್ನೋಫಾಲ್ ವಿಡಿಯೋದಲ್ಲಿ ಇದೆ. ಇದು ನಾನು ಡೋರ್ ಓಪನ್ ಮಾಡಿ ಇಲ್ಲಿಂದ ಹೋಗಿರೋದು, ಅದೇ ಸೇಮ್ ಡೋರೇನೆ. ಅದು ಇವಾಗ ಓಪನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದನ್ನ ಇಟ್ಟಿದ್ದೀನಿ. ಆಚೆಗಡೆಯಿಂದ ಹೋಗಿ ತೋರಿಸ್ತೀನಿ, ಓಕೆನಾ? ಬನ್ನಿ ಇವಾಗ ಆಚೆ ಹೋಗೋಣ. ನಾನು ಹೇಳಿದ್ನಲ್ಲ ಆಚೆಗಡೆ ನಮ್ಮದು ಬಾಲ್ಕನಿ ಗಾರ್ಡನ್ ತೋರಿಸ್ತೀನಿ ಅಂತ, ಅದನ್ನೇ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡಿ. ಬ್ಯಾಕ್ ಯಾರ್ಡ್, ಓಕೆ, ನನ್ನ ಫ್ರೆಂಡ್ ನನ್ನ ಕರೆಕ್ಟ್ ಮಾಡಿಬಿಟ್ಲು. ಬ್ಯಾಕ್ ಯಾರ್ಡ್ ಇದೆ, ಬ್ಯಾಕ್ ಯಾರ್ಡ್ ಇದು ನಮ್ಮ ರೂಮ್ದು ಇದೆ. ಇಲ್ಲಿ ಚೇರ್ ಹಾಕೊಂಡೆಲ್ಲ ಕುತ್ಕೊಂಡು ಎಲ್ಲ ಶೋ ಮಾಡೋಣ ಅಂದ್ಕೊಂಡಿದ್ವಿ. ನಾನು ಇವಳು ತುಂಬ ಎಲ್ಲ ಮಾತಾಡಿದ್ವಿ. ಈವ್ನಿಂಗ್ ಟೈಮಲ್ಲಿ ಕಾಫಿ ಕುಟ್ಕೊಂಡು ಈ ಥರ ಎಲ್ಲ. ಅವಳು ಮಾಡೋಳೆ, ನಾನು ಮಾಡಿಲ್ಲ. ಏನಂದರೆ ಸಿಕ್ಕಾಪಟ್ಟೆ ಈಗಲೇ ನನ್ನ ಕಣ್ಣಲ್ಲಿ ಅಂದರೆ ಕೈಯಲ್ಲಿ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ. ಇನ್ನು ನಾನು ಬಂದು ಕಾಫಿ ಕುಡಿಯೋದು, ಕಾಫಿ ಮೊದಲೇ ಕುಡಿಯೋಲ್ಲ, ಅದೆಲ್ಲ ಸ್ವಲ್ಪ ಡೌಟೇ. ಈವ್ನಿಂಗ್ ಚೆನ್ನಾಗಿರುತ್ತೆ. ಲೈಕ್ ಆಫ್ಟರ್ ಇಲ್ಲಿ ನಾರ್ಮಲಾಗಿ ಈಗ ಸಮ್ಮರ್ ಅಲ್ವಾ, ಎಷ್ಟು ಅಂದರೆ ಒಂದು 8:30, 9:15 ಅಷ್ಟೊತ್ತಿಗೆ ಈವ್ನಿಂಗಲ್ಲಿ ನಮ್ಮ ಊರುಗಳಲ್ಲಿ ಹೆಂಗೆ 6 o'clock 6:30 ಹಿಂಗೆ ಕತ್ಲಾಗುತ್ತಲ್ಲ, ಆ ಥರ ಕತ್ಲಾಗುತ್ತೆ. ಅಲ್ಲಿವರೆಗೂ ಇದೇ ಥರ ಬಿಸಿಲಿರುತ್ತೆ. ಹಿಂಸೆ ಆಗುತ್ತೆ ಆಚೆ ಬರೋದು ಕೂರೋದು ಅಂದ್ರೇನೆ. ಆದರೆ ನಾನು ಆಚೆ ಬರಲ್ಲ, ಅಲ್ಲಿಂದನೇ ನೋಡ್ತಿರ್ತೀನಿ. ನೋಡಿ ಇಲ್ಲಿ ಕೂತ್ಕೊಂಡೆಲ್ಲ ಮಾಡ್ತಾ ಇರ್ತಾಳೆ. ಒಂದ್ಸತಿನೋ 2 ಸತಿನೋ ಕೂತ್ಕೊಂಡು ಇಲ್ಲಿ ಜಾಲಿ ಮಾಡಿದಲ್ಲ ಅವಳು ಮಾತ್ರ. ನಾನು ಒಂದ್ಸತಿ ಯೂಸ್ ಮಾಡಿಲ್ಲ ಈ ಟೇಬಲ್ನ, ಹೋಗೋ ಅಷ್ಟರಲ್ಲಿ ಒಂದ್ಸತಿ ಯೂಸ್ ಮಾಡೋಣ ಅಂತ ಇದ್ದೀವಿ. ಅದು ಬಿಟ್ಟರೆ ಇದೆ ನಮ್ಮದು ರೂಮ್ದು ವಿಂಡೋ. ಇವತ್ತೇ ವಿಡಿಯೋ ಎಡಿಟ್ ಮಾಡ್ಬೇಕಲ್ವ, ಇಟ್ಟಬೇಕಕ್ಕೆ ಬೇಡ ಸುಮ್ಮನಿರು. ಇದೆ ನಮ್ಮ ರೂಮ್ದು ಇದು. ಇಲ್ಲೊಂದು ಸ್ವಲ್ಪ ಎಲ್ಲ ಇದಿದೆ. ನಾವು ಕ್ಲೀನೆಲ್ಲ ಮಾಡಲ್ಲ, ಓನಾಗಿ ಕ್ಲೀನ್ ಮಾಡಿಸ್ಕೊತಾರೆ. ನಾವು ಸದ್ಯಕ್ಕೆ ಇದು ಆಚೆ ಎಲ್ಲ ನಾವು ಮಾಡಲ್ಲ, ಒಳಗಡೆದು ಮಾತ್ರ ನಮ್ಮದು ಅಷ್ಟೇ. ಆ್ಯಂಡ್ ಇದೆ ಎಲ್ಲ ಫುಲ್, ಇದೆಲ್ಲ ಫುಲ್ ಇದೆ. ಇದು ಆ್ಯಕ್ಚುಲಿ ನಮ್ಮದೇನ ಟ್ವಿನ್ ಮನೆ ಥರ. ಇದೊಂದು ಇಲ್ಲೊಂದಿದೆ. ಈ ಕಡೆಗೆ ಬಾ ಶ್ವೇತಾ, ಹಿಂಗೆ ತೋರಿಸು. ನಮ್ಮ ರೂಮ್ ಥರದ್ದೇ ಈ ಕಡೆಗೆ ಒಂದು ರೂಮ್ ಇದೆ. ಈ ರೂಮು ಆ ರೂಮು 2 ರೂಮ್ ಅಷ್ಟೇ. ಇದೊಂದು ಮನೆ, ಈ ಪಾರ್ಟಲ್ಲಿ ಮಾತ್ರ ಅದು ಒಂದು ಮನೆ ಫುಲ್. ಇದು ಈ ಪಾರ್ಟು ಈ 2 ಪಾರ್ಟು. ಈ ಕಡೆಗೆ ಬಂದರೆ ಇದು ಒಂದು ಮನೆ, ಇದರಿಂದ ಇದು ಒಂದು ಮನೆ. 2 ಟ್ವಿನ್ನಿಂಗ್ ಮನೆ ಥರ ಇದು. ಆ ಕಡೆ 2 ರೂಮ್ ಆದಮೇಲೆ ಈ ಕಡೆ 2 ರೂಮ್, ಮಧ್ಯ ಒಂದು ಗೋಡೆ, ಆ ಥರ ಮಾಡಿದ್ದಾರೆ. ಇನ್ನೊಂದು ನಾವಿರೋ ರೂಮ್ ಥರ ಕೊಟ್ಟಿದ್ದಾರಲ್ಲ, ಅದು ಆ್ಯಕ್ಚುಲಿ ಮುಂಚೆ ಎಲ್ಲ ಹಾಲ್ ಥರ ಇಟ್ಕೊಂಡಿದ್ರೋ ಏನೋ ಗೊತ್ತಿಲ್ಲ, ಒಂದೇ ಇದರಲ್ಲಿ ಅರ್ಧ ಮಾಡಿ ಕೊಟ್ಟಿದ್ದಾರೆ ಅಂತ ನಮ್ಮ ಫೀಲು. ಸೇಮ್ ನಮ್ಮ ರೂಮೆಲ್ಲ ಯಾವ ಥರ ಇತ್ತು ಅದೇ ಥರ ಈ ರೂಮ್ ಇದೆ. ಇದನ್ನೆಲ್ಲ ಹಂಗೆ ತೋರ್ಸೋಕೆ, ಯಾಕಂದರೆ ಬೇರೆಯವ್ರ ಮನೆ ಅಂದರೆ ಒಂದೇ ಇದು ಸರೌಂಡಿಂಗಲ್ಲಿದ್ದೀವಿ. ಇದೇ ನಮ್ಮ ಮನೆಯ ಬ್ಯಾಕ್ ಯಾರ್ಡ್. ಇನ್ನೊಂದು ಬ್ಯಾಕಲ್ಲಿ ಹೆಂಗೆ ಕಾಣುತ್ತೆ ನಮ್ಮ ಮನೆ ಅಂತ ತೋರಿಸ್ತೀವಿ. ಆದರೆ ಗಾಳಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತಿಲ್ಲಿ, ಅದೊಂದು ಮಾತ್ರ ಮಾಡ್ಬೋದು. ಬನ್ನಿ ಮತ್ತೆ ಒಳಗೋಗಿ ಇನ್ನೇನೇನಿದೆ ಅಂತ ನೋಡೋಣ. ಇದು ಅವಾಗಲೇ ಹೇಳಿದ್ನಲ್ಲ ಈ ರೂಮ್ ಅವ್ರದ್ದು ಅಂತ. ಈ ರೂಮ್ ಅವ್ರದ್ದು. ಇಲ್ಲಿ 2 ಹುಡುಗಿರಿದ್ದಾರೆ, ಗುಜರಾತೀಸ್. ಆದರೆ ಒಬ್ಬರು ವಾಪಸ್ ಇಂಡಿಯಾಗೆ ಹೋಗಿದ್ರು, ಇನ್ನೊಂದು ಹುಡುಗಿದ್ದಾರೆ. ಅವರು ಈ ಮಂತ್ ಎಂಡ್ ಖಾಲಿ ಮಾಡ್ತಾರೆ, 30th. ಏನು ಮಾಡೋಕ್ಕಾಗಲ್ಲ, ಖಾಲಿ ಮಾಡಲೇಬೇಕು, ನಾನು ಮಾಡಬೇಕು ನೆಕ್ಸ್ಟ್ ಮಂತ್. ಆ್ಯಂಡ್ ಇದು ಫಸ್ಟ್ ಫ್ಲೋರ್ಗೆ ಹೋಗೋದು ಸ್ಟೇರ್ ಕೇಸು. ಆ್ಯಂಡ್ ಇದು ನಮ್ಮದು. ನಾವು ಬಟ್ಟೆ ಎಲ್ಲ ಒಗ್ದು ಒಣಗಾಕೊಂಡಿದ್ದೀವಿ. ನಮ್ಮ ಪೇರೆಂಟ್ಸ್ ನೋಡಿ, ನಾವು ಬಂದು ಏನು ಮಾಡ್ತಾಯಿದ್ದೀವಿ, ಎಷ್ಟು ಕಷ್ಟಪಟ್ಟು ನಮ್ಮ ಕೆಲಸ ಮಾಡ್ತಾಯಿದ್ದೀವಿ ನೋಡಿ. ಮನೆದಾಗ ಮಾಡಲ್ಲ ಅಂತ ಬೈತಿರಲ್ಲ ನೋಡಿ. ಇದು ನಾರ್ಮಲ್ ಎಲ್ಲರೂ ಯೂಸ್ ಮಾಡೋ ಶೂಸಸ್ಸು ಅದು ಇದು ಎಲ್ಲ ಇಟ್ಕೋತೀವಿ. ಮತ್ತು ನಮಗೆ ಕಾಮನಾಗಿ ಬರೋ ಅಂಥ ಪೋಸ್ಟ್ ಎಲ್ಲ ಇಲ್ಲಿ ತೊಗೊಂಡು ಬಂದು ಹಾಕ್ತೀನಿ ಇದೆಲ್ಲ. ಆದರೆ ಯಾರೂ ನೋಡೋದಿಲ್ಲ, ತೊಗೊಳೋದು ಇಲ್ಲ. ಸುಮ್ಮನೆ ನಾನು ಕಷ್ಟಪಟ್ಟು ತೊಗೊಂಡು ಇಲ್ಲಿ ಇಡ್ತೀನಿ, ಯಾಕಂದರೆ ಕೀ ನನ್ನ ಹತ್ರನೇ ಇರೋದು. ಅದಕ್ಕೆ ಇಲ್ಲಿ ನಮ್ಮದೆಲ್ಲ ಇದು ವ್ಯಾಕ್ಯೂಮ್ ಇದೆಲ್ಲ. ಆ್ಯಂಡ್ ದಿಸ್ ಈಸ್ ಅವರ್ ಕಿಚನ್. ನನ್ನ ಕಿಚನ್ ಅಂತ ಹೇಳಿದೆ ಇದು ನಮ್ಮ ಕಿಚನ್. ನೀವು ಎಗ್ ಪಾಪ್ಸ್ ವಿಡಿಯೋ ನೋಡಿದರೆ ಈ ಕಿಚನ್ ನಮ್ಮದು ಅಂತ ಗೊತ್ತಾಗುತ್ತೆ. ಇದು ನಾವು ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಲ್ಲ, 3 ರೂಮ್ ಇದೆ. 3 ರೂಮ್ ಅವರು ಯೂಸ್ ಮಾಡ್ತಾರೆ, ಲೈಕ್ 5 ಮೆಂಬರ್ಸ್ ಯೂಸ್ ಮಾಡೋ ಥರ. ಆ್ಯಂಡ್ ಇವಾಗ ಸದ್ಯಕ್ಕೆ ನಾವು 5 ಇದ್ದವ್ರು 4 ಆಗಿದ್ದೀವಿ. ನೆಕ್ಸ್ಟ್ ಆಮೇಲೆ 3 ಆಗ್ತೀವಿ, ಆಮೇಲೆ 1 ಆಗುತ್ತೆ. ಇದು ನಮ್ಮ ಕಿಚನ್. ಇದರಲ್ಲಿ ನಮ್ಮದು ಐಟಮ್ಸ್ ಏನಂದರೆ, ಇಲ್ಲಿ ನಾವು ಸ್ಪೈಸಸ್ ಎಲ್ಲ ಇಟ್ಕೋತೀವಿ. ಮೆಸ್ಸಿ ಆಗಿದೆ, ಜಾಸ್ತಿ ನೋಡೋಕ್ಕೆ ಹೋಗ್ಬಿಡಿ, ಜಾಸ್ತಿ ತೋರಿಸ್ಬೇಡ, ಮೆಸ್ಸಿ ಆಗಿದೆ. ಆಮೇಲೆ ಇಲ್ಲಿ ನಮ್ಮದೆಲ್ಲ ವೆಸಲ್ಸ್ ಅದು ಇದು ನಮ್ದೇನೇನು ಬೇಕು ಅದು, ಮತ್ತು ಇಲ್ಲೂ ನಮ್ದು ಇಟ್ಕೊಂಡಿದ್ದೀವಿ. ಇದು ಕಾಮನ್ ಆಗಿ ಯೂಸ್ ಮಾಡೋ ಥರ, ಯಾರನ್ನ ಬಂದರೆ ಕೊಡೋಕ್ಕೆ ಅಂತಲ್ಲ, ನಾವೇ ಯೂಸ್ ಮಾಡ್ತೀವಿ. ಯಾಕಂದ್ರೆ ನಮ್ದು ಯಾವುದೋ ವಸ್ತು ನಾವು ಆಚೆ ತೆಗ್ದಿಲ್ಲ, ಯಾಕಂದ್ರೆ ಇಲ್ಲೇ ಇದೆಯಲ್ಲ, ಅದಕ್ಕೆ ಇಲ್ಲೇ ಯೂಸ್ ಮಾಡಿ ಇಡೋಣ ಅಂತ. ಈ ಜಾಗ ನಮ್ಮದಲ್ಲ, ಆ ರೂಮು. ಇಲ್ಲಿ ಸಿಂಗಲ್ ಶೇರಿಂಗ್ ಇದ್ದಾರೆ ಈ ರೂಮಲ್ಲಿ. ಇನ್ನೊಂದು ಚಿಕ್ಕ ಓವನ್, ದೊಡ್ಡ ಓವನ್. ಅದಾದಮೇಲೆ ನಮಗೆ ಬೇಜಾನ್ ಪಾತ್ರೆಗಳು ಕೊಟ್ಟಿದ್ದಾರೆ. ಇಲ್ಲೂ ಇದೆ, ಮೇಲ್ಗಡೆನೂ ಇದೆ. ಮೇಲ್ಗಡೆ ಎಷ್ಟೊಂದಿದೆ ಆ್ಯಕ್ಚುಲಿ. ಇಲ್ಲಿರೋದಲ್ಲೇ ಅಲ್ಲೇ ಎತ್ಕೊಂಡೋಗಿ ಇಟ್ಕೊತಾರೆ ಇಬ್ಬರಿಗೆ ಅಡುಗೆ ಮಾಡೋಕ್ಕೆ ಅಷ್ಟೇ. ಇದು ನಾವು ಮಾಡಿರೋಂಥ ಕುಕ್ಕರ್ ತೋರಿಸ್ಬೇಡ, ಅಲ್ಲಿ ಇದೆ. ಪೊಂಗಲ್ ಮಾಡಿದ್ವಿ ನಾವು, ಗೊತ್ತಾ ಎಷ್ಟು ಕಷ್ಟಪಟ್ಟು.
ಪೊಂಗಲ್ ತಿಂದ್ವಿ, ಅದು ಬೇರೆಯವ್ರದ್ದು ಕುಕ್ಕರ್, ನಮ್ದಲ್ಲ. ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ, ಮಿಸ್ಅಂಡರ್ಸ್ಟ್ಯಾಂಡ್ ಅತ್ತನೇ ಅದು. ಯಾಕಂದರೆ ಕರೆಕ್ಷನ್ ಮಾಡೋರು ಕಮೆಂಟಲ್ಲಿ ಬರ್ತಾರೆ ಅದಕ್ಕೆ. ಇದು ಸಿಂಗಲ್ ಶೇರಲ್ಲಿದ್ದಾರಲ್ಲ ಆ ಹುಡುಗಿದ್ದು, ಅವರು ಶೀಸ್ ಫ್ರಮ್ ಮುಂಬೈ ತಾನೇ. ಆ್ಯಕ್ಚುಲಿ ಶೀ ಈಸ್ ಮ್ಯಾಂಗ್ಳೂರಿಯನ್, ಬಟ್ ಅವರು ಫುಲ್ ಸೆಟಲ್ಡ್ ಇನ್ ಮುಂಬೈ. ಅವಳು ಹುಟ್ಟಿದಾದ್ಮೇಲೆ ಒಂದು 2 years ಏನೋ ಇದ್ದರು ಅಂತ ಆ ಥರ ಏನೋ ಹೇಳಿದ ನೆನಪು ಅಷ್ಟೇ. ಜಾಸ್ತಿ ಮಾತಾಡಲ್ಲ, ನಾವು ಅವ್ರನ್ನ ಮಾತಾಡಲ್ಲ. ಗುಜರಾತಿ ಅಂತ ಹೇಳಿದ್ನಲ್ಲ, ಅವ್ರು ಮಾತಾಡ್ಸ್ತಾರೆ ಆ ಹುಡುಗಿರು, ಬಟ್ ಇನ್ಯಾರು ಮಾತಾಡ್ಸಲ್ಲ. ಆ್ಯಂಡ್ ಇದು ಆಚೆ ಕಡೆಯಿಂದ ತೋರಿಸಿದ್ವಲ್ಲ ಅದು, ಇದು ಡಸ್ಟ್ಬಿನ್. ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ. ಆ್ಯಂಡ್ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಆ್ಯಂಡ್ ಈ ರೂಮ್ನ ನಾನು ಅವಾಗಲೇ ತೋರಿಸೋದು ಮರ್ತದೆ. ಈ ರೂಮ್ ಏನು ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ, ಆದರೆ ಚಳಿಗಾಲದಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ರೂಮಲ್ಲಿ ಮಿಷಿನ್ಸ್ ಇದೆ, ಎಲೆಕ್ಟ್ರಿಕ್ ಮಿಷಿನ್ಸ್, ಏನು ಹೀಟರ್ ಮತ್ತು ಏನೇನೋ ವಾಟರ್ ಇದು ಮಾಡೋದು ಎಲ್ಲ ಮಿಷಿನ್ಸ್ ಇದೆ. ಸೌಂಡ್ ಕೀಕ್ ಅಂತ ಒಂದೊಂದು ಸತಿ ಬರುತ್ತೆ, ಒಂದೊಂದು ಸೈಲೆಂಟ್ ಆಗಿದೆ. ಇದು ಫಸ್ಟ್ ನಾನು ಬಂದಾಗ ನಮ್ಮ ಮನೇಲಿ ಫ್ರೆಂಡ್ಸ್ ಇದ್ರಲ್ಲ, ತಮಿಳ್ ಫ್ರೆಂಡ್ಸು, ಅವ್ರು ಏನು ಮಾಡಿಬಿಟ್ಟಿದ್ರು ಅಂದರೆ, ನಾನು ಏನೋ ಕ್ಯೂರಿಯಾಸಿಟಿ ನೋಡೋಕೆ ಹೋದರೆ ಲಾಕ್ ಮಾಡಿ ಕೀ ಎತ್ಬಿಟ್ಟಿದ್ರು. ಆಮೇಲೆ ಬಂದವ್ರನ್ನೆಲ್ಲ ಹಂಗೆ ಮಾಡ್ತೀನಿ ನಾನು, ಒಳಗ್ತಲ್ಲಿ ಲಾಕ್ ಮಾಡ್ತೀನಿ. ಚೈಲ್ಡ್ ಆಟ ಅಂತ ನನಗೂ ಗೊತ್ತು, ಆದರೂ ಏನೂ ಮಾಡೋಕ್ಕಾಗಲ್ಲ. ಬನ್ನಿ ತೋರಿಸ್ತೀವಿ ಅಷ್ಟೇ ಕಣೆ. ಈಟಾಗೈತೆ ಕಣೆ ಈ ರೂಮೇನೆ ತಾನೇ. ಹಂಗೆ ಕೊಡು ನೋಡಿ, ಫುಲ್ ಮಿಷಿನ್. ಇನ್ನೇನೋ ಮಿಷಿನ್ ಇದೆ, ನಾವಿಲ್ಲಿ ಬರೋದೇ ಇಲ್ಲ. ಆ್ಯಕ್ಚುಲಿ ಬರೋಕ್ಕೆ ಭಯ, ಅದಕ್ಕೆ ಬರಲ್ಲ. ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಅಲ್ಲಿ ನೀಟಾಗಿರುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ಯಾಕಂದರೆ ಅಲ್ಲಿ ನಾವು ಹೋಗಲ್ಲ ಜಾಸ್ತಿ. ನಾವು ಯೂಸ್ ಮಾಡೋದು ಒಂದೇ ಒಂದು, ಅದೇನು ಅಂತ ನಿಮಗೆ ತೋರಿಸ್ತೀವಿ. ಬನ್ನಿ. ನಾವು ಯೂಸ್ ಮಾಡೋದು ಒಂದು ಅಂತ ಹೇಳಿದ್ನಲ್ಲ, ಇದೆ ಬಾತ್ರೂಮ್. ಈ ಬಾತ್ರೂಮ್ ಬಿಟ್ಟರೆ ನಾವು ಬೇರೆ ಬಾತ್ರೂಮ್ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲೇ ನಾವು ಸ್ನಾನ ಮಾಡ್ಕೋಬೇಕು ಅದಕ್ಕೆ. ಆ್ಯಂಡ್ ಇದು ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೆ, ಬ್ರಷ್ ಮಾಡೋದಕ್ಕೆ. ಇದು ವಾಟರ್ ಹೀಟರ್, ರೂಮ್ ಹೀಟರ್ ಅಲ್ಲ, ವಾಟರ್ ಇದ್ರಲ್ಲಿ ವಾಟರ್ ಓಡಾಡುತ್ತೆ. ಸೌಂಡ್ ಕೇಳಿಸ್ಕೊಂಡಿಲ್ವಾ ನೀನು? ಇದು ನಾವು ಎಲ್ಲರಿಗೂ ಗೊತ್ತು, ಕಮೋಡ್ನೆಲ್ಲ ತೋರಿಸಿದ್ರೆ ವ್ಯಾಕನಂಗಿರುತ್ತೆ. ಇದು ನಮ್ಮ ಐಟಮ್ಸ್. ಇದು ನನ್ನ ಐಟಮ್, ಇದು ನಮ್ಮ ಶ್ವೇತಾ ಐಟಮ್. ಆ್ಯಕ್ಚುಲಿ ಎಲ್ಲ ಮಿಕ್ಸ್ ಆಗಿ ಇಟ್ಟಿದ್ದೀವಿ, ನಮ್ಮಿಬ್ರು ಐಟಮ್ ಅಷ್ಟೇ. ಇಲ್ಲಿ ಹೇರ್ ಕೇರ್, ಬ್ಯೂಟಿ ಕೇರ್ ತುಂಬ ಮಾಡಬೇಕು, ಇಲ್ಲ ಸ್ಕಿನ್ ಆಲ್ರೆಡಿ ಡ್ಯಾಮೇಜ್ ಆಗಿದೆ, ಜೊತೆಗೆ ಹೇರು ಕೂಡ ಫುಲ್ ಡ್ಯಾಮೇಜ್ ಆಗಿದೆ. ನಾವು ಸ್ಟ್ರೈಟ್ನಿಂಗು ಅದು ಇದು ಸ್ಟೈಲ್ ಮಾಡ್ತಾಯಿದ್ದೀವಿ ಸ್ವಲ್ಪ, ಹಂಗಾಗೆಲ್ಲ ಹೋಗುತ್ತೆ. ಹಂಗೆ ಆಚೆ ಬಂದರೆ ಇಲ್ಲೊಂದು ಬ್ಯೂಟಿಫುಲ್ ಮಿರರ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಈ ಕಡೆಗೊಂದು ರೂಮ್ ಇದೆ. ಈ ರೂಮ್ ನಾನು ಬಂದಾಗಿಂದ ಓಪನ್ ಆಗಿದ್ದೆ, ನಾನು ನೋಡಿಲ್ಲ. ಇದು ರೂಮು, ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರು, ಅವ್ರಿಗೆ ಕೀ ನಮ್ಮ ಹತ್ರ ಇದೆ, ನಾನು ಕೆಳಗಿಟ್ಟಿದ್ದೀನಿ ತೋರ್ಸೋಕ್ಕೆ. ಸಮೀರ್ ಸನಾಫ್ ಅಂತ ಇದ್ದರು, ಅವರಿಬ್ಬರು ಈ ರೂಮಲ್ಲಿ ಇರ್ತಿದ್ರು, ಹಾಗಾಗಿ ಈ ರೂಮು. ಇದು ಸೆಕೆಂಡ್ ಫ್ಲೋರ್ಗೆ ಹೋಗುತ್ತೆ, ಅಲ್ಲಿ ಇನ್ನೂ ಇಬ್ಬರು ಫ್ರೆಂಡ್ಸ್ ಇರ್ತಿದ್ರು, ಅದನ್ನು ಹೇಳ್ತೀನಿ. ಇಬ್ಬರಲ್ಲ 3 ಜನ ಫ್ರೆಂಡ್ಸ್, ನಮಗೆ ಗೊತ್ತಿರುತ್ತೆ. ಇಲ್ಲಿ ಒಬ್ಬರು ಹುಡುಗಿ ಪ್ರೈವೇಟ್ ರೂಮಲ್ಲಿದ್ದಾರೆ. ಅವ್ರಿಗೆ ಹೆಂಗೆ ಅಂದರೆ, ಇದು ಒಳ್ಳೆ ಪ್ರೈವೇಟ್ ಮನೆ ಥರನೇ ಅವರಿಗೆ, ಈ ಡೋರ್ ಕ್ಲೋಸ್ ಮಾಡಿದ್ರೆ. ಯಾಕೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲ ಬಿಡ್ರಿ, ನೋಡಿ ಇದು ಅವ್ರ ರೂಮು. ಲೈಟ್ ಇಲ್ಲ, ಶೀಟ್ ಇದೆ. ಇದು ಅವ್ರ ರೂಮು. ಅದು ಬಿಟ್ಟರೆ ಇದು ನೋಡಿ ಕಿಚನ್ನು, ವಾಷಿಂಗ್ ಮಿಷಿನ್ ಇದೆ, ವಾಶ್ ಬೇಷನ್ ಇದೆ, ಇಲ್ಲಿ ಸ್ಟವ್ವು ಇದೆಲ್ಲ ಇದೆ. ವಿಂಡೋ, ಇಲ್ಲಿಂದ ಒಂದು ವ್ಯೂ ಬರುತ್ತೆ, ಚೆನ್ನಾಗಿರುತ್ತೆ. ವ್ಯೂ ಮಾತ್ರ ಸೂಪರಾಗಿರುತ್ತೆ, ನೋಡಿದ್ರೇ ವಾವನ ಥರ ಇರುತ್ತೆ. ಇದು ಸ್ನೋಫಾಲ್ ಟೈಮಲ್ಲಂತೂ ಮಸ್ತಾಗಿ ಕಾಣೋದು ಅಂದ್ಕೊಳ್ಳಿ. ಅಲ್ಲಿ ಸ್ಟ್ರೈಟಿಗೆ ಒಂದು ಮನೆ ಇದೆ ನೋಡಿ, ನಮ್ಮ ಮನೆಗೆ ಸ್ಟ್ರೈಟಿಗೆ ಈ ಮನೆ ಸ್ನೋಫಾಲಲ್ಲಂತೂ ಸಕ್ಕತ್ತಾಗಿ ಕಾಣೋದು. ಆ್ಯಂಡ್ ಈ ಮರ ಇವಾಗ ಎಷ್ಟು ಗ್ರೀನಾಗಿದೆ, ಸ್ನೋಫಾಲ್ ಟೈಮಲ್ಲಿ ಮಾತ್ರ ನೋಡೋಕ್ಕೆ ಎರಡು ಕಾಣಿಸೋದು. ಆಮೇಲೆ ಹಿಂಗೆ ಬಂದರೆ ಇಲ್ಲಿ ಪ್ರೈವೇಟ್ ಬಾತ್ರೂಮ್, ಆ್ಯಸ್ ಐ ಟೋಲ್ಡ್. ನೋಡಿ ಬಾತ್ರೂಮ್ ಇದೆ, ಎಲ್ಲ ಇದೆ, ಜಾಲಿ. ಅವ್ರಿಗಂತೂ ಫುಲ್ ಪ್ರೈವೇಟ್ ಮನೆ. ಅದೊಂದು ಡೋರ್ ಕ್ಲೋಸ್ ಮಾಡಿದ್ರಂತೂ ಪ್ರೈವೇಟ್ ಮನೆಯೇ. ಏನೋ ಇಟ್ಕೊಂಡಿದ್ದಾರೆ ಅಡುಗೆ ಮಾಡೋದಕ್ಕೆ, ಅದಕ್ಕೆ ಕ್ಲೋಸ್ ಇತ್ತು, ಕ್ಲೋಸ್ ಮಾಡಿಬಿಡೋಣ ಯಾಕೆ ಅಂತ, ಬೇರೆಯವ್ರ ಪ್ರೈವಸಿ ಹಾಳು ಮಾಡಬಾರ್ದು ಅಂತ. ಇಷ್ಟೇ ಅಲ್ವೇ ಓಪನ್ ಇದ್ದಿದ್ದು. ಲೈಟ್ ಆಫ್ ಮಾಡ್ತೀನಿ, ಯಾಕೆ ಬೇಕು. ಆಮೇಲೆ ಗ್ರೂಪಲ್ಲಿ ಟಣ್ಣಂತ ಮೆಸೇಜ್ ಪಾಪ್ಕೊಂಡಿರುತ್ತೆ ನಮ್ಮಲ್ಲಿ ಹಂಗೆ ಸಣ್ಣದನ್ನು ಗ್ರೂಪಲ್ಲಿ ಹಾಕ್ಬಿಡ್ತಾರೆ. ಇದು ಸೆಕೆಂಡ್ ಫ್ಲೋರ್.
ಆ್ಯಂಡ್ ಈ ರೂಮಲ್ಲಿ ನಮ್ಮಿಬ್ಬರು ಫ್ರೆಂಡ್ಸ್ ಇದ್ದರು, ನಿವೇಂತನ್ ಅಂತ, ಇನ್ನೊಬ್ಬ ಸರ್ವಣ ಅಂತ. ಅವ್ರು ಇಲ್ಲಿದ್ದರು. ನಿವೇಂತನ್ ಸರ್ವಣ ತಾನೇ, ಅವರಿಬ್ಬರು ಈ ರೂಮಲ್ಲಿದ್ದರು. ಇಲ್ಲಿ ರೂತ್ ಅಂತ ನಾನೇ ಇಲ್ಲಿ ರೂತ್ ಅಂತ, ಅವರು ಯಾವ ಕಂಟ್ರಿಯವರು ಅಂತ ಗೊತ್ತಿಲ್ಲ, ಆದರೆ ರೂತ್ ಅಂತ ಒಬ್ಬರಿದ್ದಾರೆ, ಅವ್ರು ಈ ರೂಮು. ಇಲ್ಲಿ ಒಬ್ಬ ಅಫ್ಘಾನಿಸ್ತಾನ್ ಹುಡುಗ ಇದ್ದ. ನಂಗೆ ಗೊತ್ತಿಲ್ಲ ಅವನು ಅಫ್ಘಾನಿಸ್ತಾನವನು ಅಂತ, ಬಟ್ ಇಲ್ಲಿರೋರೆಲ್ಲ ಅಫ್ಘಾನ್ ಹುಡುಗ ಅನ್ನೋರು. ಸೊ ಅದೇ ನಮ್ಮ ತಲೆಯಲ್ಲಿ ಇದೆ, ಅಫ್ಘಾನ್ ಅಂತ. ಅದು ಬಿಟ್ಟರೆ ಏನೇನಿಲ್ಲ. ಆ್ಯಂಡ್ ಇದೇ ನಮ್ಮನೆ ಹೋಮ್ ಟೂರ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ನೆಕ್ಸ್ಟ್ ವ್ಲಾಗ್ ಏನಾಗಿರ್ಬೋದು ಅಂದರೆ, ನೆಕ್ಸ್ಟ್ ನಮ್ಮ ಫ್ರೆಂಡ್ಸ್ ಇಲ್ಲಿದ್ರಲ್ಲ, ಇವಾಗ ಹೇಳಿದ್ನಲ್ಲ, ಸನಾಫ್, ನಿವೇಂತನ್, ಸಮೀರ್, ಅವರು ಇನ್ನೊಂದು ಮನೆಗೆ ಹೋಗಿದ್ದಾರೆ. ಸೊ ಆ ಮನೆ ಶಿಫ್ಟಿಂಗ್ದು ಮತ್ತು ಹೋಮ್ ಸೆರ್ಮನಿ ಎಲ್ಲ ಒಟ್ಟಿಗೆ ಹಾಕಿ, ಹೋಮ್ ಟೂರ್ನೆಲ್ಲ ಒಟ್ಟಿಗೆ ಹಾಕಿ ಪೋಸ್ಟ್ ಮಾಡ್ತೀನಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರೆಯದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು ಆಲ್.